ಎಸ್ ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಅಂತ ಅಂದಾಗ ನಮಗೆಲ್ಲ ನೆನಪಾಗೋದೆ ಗವಿಗಂಗಾಧರೇಶ್ವರ ಸನ್ನಿಧಾನ. ಒಂದು ಕೌತುಕ ನಡೆಯುತ್ತೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಇವತ್ತು ಈ ಕ್ಷಣ ಅಲ್ಲಿ ಯಾವ ರೀತಿ ಆಗಿದೆ, ಭಕ್ತಾದಿಗಳಿಗೆ ಏನು ಹೇಳ್ತಾ ಇದ್ದಾರೆ? ಖಂಡಿತವಾಗಲೂ ಇನ್ನು ಕೆಲವೇ ನಿಮಿಷಗಳಲ್ಲಿ ಸೂರ್ಯನ ರಶ್ಮಿ ನೇರವಾಗಿ ಈಶ್ವರನ ಏನು ಪಾದದಿಂದ ತಲೆಯವರೆಗೆ ಅದರ ಮುಡಿಯವರೆಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು. ಇನ್ನು 5 ಗಂಟೆ 2 ನಿಮಿಷದ ಸಮಯಕ್ಕೆ ಅಥವಾ 5 ಗಂಟೆಯಿಂದ 5 ಗಂಟೆ 2 ನಿಮಿಷದವರೆಗೆ ಸೂರ್ಯನ ಕಿರಣಗಳು ಈಶ್ವರನ ಮೇಲೆ ಬೀಳ್ತವೆ ಅನ್ನುವಂಥದ್ದು. ಈಗಾಗಲೇ ಅದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಅಂದರೆ ಈ ವರ್ಷದ ಮೊದಲ ಹಬ್ಬ ಆದಂಥ ಹಿನ್ನೆಲೆಯಲ್ಲಿ ಈ ಗವಿಪುರಂನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ವಿಸ್ಮಯವನ್ನು ನಡೆಯುತ್ತೆ. ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಇದೊಂದು ರೀತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಸೂರ್ಯನ ಕಿರಣ ಅಂತಂದರೆ ದಕ್ಷಿಣಾಯಣದಿಂದ ಉತ್ತರಾಯಣದ ಸೂರ್ಯನ ಕಿರಣ ಅಥವಾ ಸೂರ್ಯನ ಉತ್ತರಾಯಣದ ಕಡೆ ಮುಖ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನೇರವಾಗಿ ಏನು ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಅಥವಾ ದೇವಾಲಯದ ಶಿವನ ಲಿಂಗಕ್ಕೆ ಅರ್ಪಿಸಲಾಗುತ್ತೆ. ಶಿವನ ಲಿಂಗಕ್ಕೆ ಸೂರ್ಯನ ಕಿರಣ ಬರುತ್ತೆ. ಆ ಒಂದು ಕೌತುಕವನ್ನು, ಪ್ರಕೃತಿಯ ವಿಸ್ಮಯವನ್ನು ನೋಡಲಿಕ್ಕೇನೆ ಲಕ್ಷಾಂತರ ಜನರು ಆಗಮಿಸ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ದೇವಾಲಯ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಮಧ್ಯಾಹ್ನ 12:30ವರೆಗೆ ಒಂದು ದೇವಾಲಯಕ್ಕೆ ಜನರಿಂದ, ಸಾರ್ವಜನಿಕರಿಗೆ, ಭಕ್ತರಿಂದ ದರ್ಶನಕ್ಕೆ ಸಾಕಷ್ಟು ಅವಕಾಶವನ್ನು ನೀಡಲಾಗಿತ್ತು. ಕಾರಣ ಅಂತಂದರೆ ಧನುರ್ಮಾಸದ ಕೊನೆಯ ಪೂಜೆ ಆದಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಪೂಜೆ ಆರಂಭವಾಗಿ 6 ಗಂಟೆ ಬಳಿಕ ಸಾರ್ವಜನಿಕರಿಗೆ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದಾದ ಬಳಿಕ 12:30ವರೆಗೆ ದೇವಸ್ಥಾನ ಕ್ಲೋಸ್ ಆಗಿ ಒಳಗಡೆ ಒಂದು ರೀತಿಯಲ್ಲಿ ಶುಚಿತ್ವ ಕಾರ್ಯ ಹಾಗೇನೆ ಬೇರೆ ಬೇರೆ ಒಂದು ರೀತಿಯಲ್ಲಿ ಪೂಜಾ ಕಾರ್ಯಕ್ಕೆ ಸಿದ್ಧತೆಗಳು ಕೂಡ ಆ ಒಂದು ಆಡಳಿತ ಮಂಡಳಿಯಿಂದ ಆಗ್ತಾ ಇರುವಂಥದ್ದು. ಈಗ 5 ಗಂಟೆ 2 ನಿಮಿಷ 5 ಗಂಟೆಯಿಂದ 5 ಗಂಟೆ 2 ನಿಮಿಷದವರೆಗೆ ಏನೇ ಒಂದು ಸೂರ್ಯನ ರಶ್ಮಿ ಶಿವನ ಮೇಲೆ ಬೀಳುವಂಥದ್ದು. ಅದಾದ ಬಳಿಕ ಎಳ್ನೀರು ಪೂಜೆ ಹಾಗೇನೆ ಒಂದು ಕ್ಷೀರಭಾಗ್ಯ ಅಭಿಷೇಕ ಕೂಡ ನಡೆಯುತ್ತದೆ. ಅದಾದ ಬಳಿಕ ಭಕ್ತರಿಗೆ ಸರಿಸುಮಾರು 6 ಗಂಟೆಯ ನಂತರ ಮತ್ತೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಒಟ್ಟಾರೆ ಏನಂತಂದರೆ ಈ ಒಂದು ವಿಸ್ಮಯವನ್ನು ಕಣ್ತುಂಬಿ ನೋಡಿಕೊಳ್ಳಲು ಹಿಂದಿಂದಲೂ ಕೂಡ ಒಂದು ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಂಟೆಯಿಂದಲೂ ಕೂಡ ಮಧ್ಯಾಹ್ನದಿಂದಲೂ ಕೂಡ ಭಕ್ತರು ಇಲ್ಲಿ ಬಂದು ಕಾಯ್ತಾ ಇರುವಂಥದ್ದು. ಅಲ್ಲದೆ ಈ ಒಂದು ದೇವಸ್ಥಾನಕ್ಕೆ 5 ಗಂಟೆ ಸಮಯದಲ್ಲಿ ಯಾರಿಗೆ ಪ್ರವೇಶವಿಲ್ಲ ಅವರೆಲ್ಲರೂ ಕೂಡ ಹೊರಗಡೆ ಒಂದು LED ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಮುಜರಾಯಿ ಇಲಾಖೆ ಹಾಗೇನೆ ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಆ ಒಂದು ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು LED ಪರದೆಯನ್ನು ಅಂತಂದರೆ ಒಂದು LED ಪರದೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸಹಜವಾಗಿ ಜನರು ಕೂಡ ಬರಲಿಕ್ಕೆ ಒಳಗಡೆ ಆಗದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ. ವಿಶೇಷವಾದಂತಹ ಒಂದು ಪೂಜೆಗಳು ಕೂಡ, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ 1 ಗಂಟೆಗಳ ಕಾಲ 5 ಗಂಟೆಯಿಂದ 6 ಗಂಟೆವರೆಗೆ ಯಾವುದೇ ರೀತಿಯ ಅವಕಾಶ ಇರಲ್ಲ ದರ್ಶನಕ್ಕೆ ಅಥವಾ ಒಳಗಡೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲ್ಲ. ಹಾಗಾಗಿ ಆ 1 ಗಂಟೆಗಳ ಕಾಲ ಏನೇನು ನಡೆಯುತ್ತೆ ಕಾರ್ಯಕ್ರಮಗಳು, ಆ ವಿಸ್ಮಯಗಳೇನೇನು ನಡೆಯುತ್ತೆ ಅದನ್ನು ಕೂಡ ಕಣ್ತುಂಬಿಕೊಳ್ಳಲು LED ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸೂರ್ಯನ ರಶ್ಮಿ ಕಿರಣ ಈ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಈಶ್ವರನ ಅಥವಾ ಶಿವನ ಲಿಂಗಕ್ಕೆ ಕಾಣಿಸ್ಕೊಳ್ಳುವಂಥದ್ದು. ಆ ಒಂದು ಪ್ರಕೃತಿ ವಿಸ್ಮಯ ಕೆಲವೇ ನಿಮಿಷಗಳು ಬಾಕಿ ಇರುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗುರುಜಿ, ನೋಡ್ತಾ ಇದ್ರೆ ನಮಗೆ ಈ ಸಂಕ್ರಾಂತಿ ಹಬ್ಬ ಅಂದರೆ ಬಹಳ ಆಚರಣೆಗಳಿದೆ, ವಿಶೇಷತೆ ಅನ್ನೋದು ಕೂಡ ಇದೆ. ಸೊ ಈ ಹಬ್ಬದ ಬಗ್ಗೆ ಅಥವಾ ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಇದ್ರ ಬಗ್ಗೆ, ಇದರ ಹಿನ್ನೆಲೆ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಇದೆ, ಅದು ತಗೊಬಿಡ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದಮೇಲೆ.